ಹಿಂದೆ ಕಾತ್ಯಾಯನ ಅನ್ನುವಂತ ಋಷಿಗಳು ಪಾರ್ವತಿ ದೇವಿಯ ಮಹಾನ್ ಭಕ್ತರಾಗಿರುತ್ತಾರೆ. ದೇವಿ ತನ್ನ ಮಗಳಾಗಿ ಹುಟ್ಟಿ ಬರಬೇಕೆಂದು ಪ್ರಾರ್ಥನೆಯನ್ನ ಕೂಡ ಸಲ್ಲಿಸುತ್ತಾರೆ. ಅದೇ ಹೊತ್ತಲ್ಲಿ ಮಹಿಷಾಸುರ ಅನ್ನೋ ರಾಕ್ಷಸ ದೇವತೆಗಳಿಗೆಲ್ಲ ತೊಂದರೆಯನ್ನ ಉಂಟು ಮಾಡುತ್ತಿದ್ದ. ಪಾರ್ವತಿ ದೇವಿ ಕಾತ್ಯಾಯನಿ ಋಷಿಗಳ ಪ್ರಾರ್ಥನೆಯಂತೆ ಋಷಿಗಳ ಮಗಳಾಗಿ ಜನನವನ್ನ ಪಡೆಯುತ್ತಾಳೆ. ಕಾತ್ಯಾಯನಿಯ ಋಷಿಗಳ ಮಗಳಾದ ಕಾರಣ ಅವಳಿಗೆ ಕಾತ್ಯಾಯನಿ ಎಂದು ಕರೆಯಲಾಗುತ್ತದೆ. ಒಂದು ದಿನ ರುಂಡ ಮುಂಡ ಅನ್ನುವಂತ ಇಬ್ಬರು ರಾಕ್ಷಸರು ಕಾತ್ಯಾಯನಿ ದೇವಿಯನ್ನ ನೋಡಿ, ಆಹಾ, ಎಷ್ಟು ಸುಂದರವಾಗಿದ್ದಾಳೆ, ಮಹಿಷಾಸುರನಿಗೆ ಒಳ್ಳೆಯ ಜೋಡಿಯಾಗುತ್ತಾಳೆ ಎನ್ನುತ್ತಾ ಅವನಿಗೆ ಈ ವಿಷಯವನ್ನ ತಿಳಿಸುತ್ತಾರೆ. ಆಗ ಕಾತ್ಯಾಯನಿ ದೇವಿ ಹೇಳುತ್ತಾಳೆ, ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ನಾನು ಮದುವೆಯಾಗುವ ಹುಡುಗ ನನ್ನನ್ನ ಯುದ್ಧದಲ್ಲಿ ಸೋಲಿಸಬೇಕು. ಹೋಗಿ ನೀವು ನಿಮ್ಮ ಮಹಿಷಾಸುರನನ್ನ ಕರೆತನ್ನಿ. ಮಹಿಷಾಸುರ ಕೋನದ ರೂಪವನ್ನ ತಾಳಿ ಯುದ್ಧಕ್ಕೆ ಮುಂದಾಗುತ್ತಾನೆ. ಕಾತ್ಯಾಯನಿ ದೇವಿಗೆ ಎಲ್ಲ ದೇವತೆಗಳು ತನ್ನ ಶಕ್ತಿಗಳನ್ನು ಆಯುಧಗಳನ್ನು ನೀಡಿ ತಾಯಿಯನ್ನ ಯುದ್ಧಕ್ಕೆ ಕಳುಹಿಸುತ್ತಾರೆ. ತಾಯಿ ಯುದ್ಧದಲ್ಲಿ ಮಹಿಷಾಸುರನನ್ನ ಸಂಹರಿಸಿ ಜಯವನ್ನ ಸಾಧಿಸುತ್ತಾಳೆ.